ಒಂದು ಮೂವಿ ನೋಡಿದೆ, ಲೈಕ್ ಫಸ್ಟ್ ಟೈಮ್ ರಿವ್ಯೂ ಮಾಡ್ತೀನಿ. ನಮ್ಮ ಸಾರಿ, ಇವಾಗ ಬರ್ತಾ 2 ಅವರ್ ಆಯ್ತು ಮನೆಗೆ ಬಂದು. ಶಬರಿಮಲೆಗೆ ಹೊರಡು ಬಂದಿದ್ದೆ, ಮಾಲೆ ಬಿಚ್ಬಿಟ್ಟು ಬಂದೆ. ನಾನು ಲೈಕ್ ಎಲ್ಲ ಮೂವಿ ಫಸ್ಟ್ ಹೋಗ್ತೀನಿ. ಒಂದು ಮೂವಿ ಹೋಗಿಲ್ಲ, ಮಾರ್ಟಿನ್. ಇವತ್ತಿಗೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಡೌನ್ಲೋಡ್ ಮಾಡಿ ಆ ಮೂವಿ ನೋಡಿದೆ ನಾನು. 1 hour 48 minutes ಸ್ಟಾಪ್ ಮಾಡಿ ರಿವ್ಯೂ ಕೊಡ್ತಾಯಿದ್ದೀನಿ ಮೂವಿಗೆ. ಧ್ರುವ ಅವ್ರದ್ದು. ಹೇಯ್ ಅಂತ ಕಿರ್ಚಾಡ್ತಾನೆ ಅಂತ ಕೆಲವ್ರು ಕೊಟ್ಟರು, ಆ ಹೂ ಅಂತ ಕಿರ್ಚಾಡ್ತಾನೆ ಅಂತ ಕೆಲವರು ರಿವ್ಯೂ ಕೊಟ್ಟಿದ್ದಾರೆ. 1 hour 48 minutes ನಾನು ಎಲ್ಲೂ ನೋಡಿಲ್ಲ ಆ ವ್ಯಕ್ತಿ ಕಿರ್ಚಾಡಿದ್ದು. ಯಾಕೆ ಸುಳ್ಳು ರಿವ್ಯೂ? ಇನ್ನೂ ಕೆಲವ್ರು ಹೇಳ್ತಾರೆ ದರ್ಶನ್ ಫ್ಯಾನ್ಸ್ಗೆ ಧ್ರುವ ಫ್ಯಾನ್ಸ್ಗೆ ಆಗಲ್ಲ ಅಂತ. ನಮ್ಮ ಕನ್ನಡದವ್ರಂತೂ ಅಷ್ಟು ಚಿಕ್ಕವರಂತೂ ಅಲ್ಲ ನಮ್ಮ ಕನ್ನಡದವರು. ನಮ್ಮ ಕನ್ನಡ ಮೂವಿನ ಮುಳುಗಿಸೋಷ್ಟು ಚಿಕ್ಕವರಂತೂ ನಮ್ಮ ಕನ್ನಡದವ್ರು ಅಲ್ಲವೇ ಅಲ್ಲ. ಒಬ್ಬ ಸುದೀಪ್ ಫ್ಯಾನಾಗಿ ಹೇಳ್ತಾ ಇದ್ದೀನಿ, ನಮ್ಮ ದರ್ಶನ್ ಅವ್ರು ಅಂದರೆ ತುಂಬ ಪ್ರೀತಿ ಇದೆ, ಧ್ರುವ ಅವ್ರು ಅಂದರೆ ಅದು ಮರ್ಯಾದೆ ಇದೆ. ಉಪ್ಪಿಯವರು ಅದು ನೆಕ್ಸ್ಟ್ ಲೆವೆಲ್ ಬಾಸ್. ಅದು ರಮೇಶ್ ಅರವಿಂದ್ ಆಗಲಿ, ರವಿಚಂದ್ರನ್ ಅವರಾಗಲಿ, ಶಿವಣ್ಣ ಅಣ್ಣ, ಇದರ ಮೇಲೆ ನಾನು ಮಾತಾಡೋಕ್ಕಲ್ಲ. ಅಣ್ಣನೇ. ತುಂಬ ದೊಡ್ಡ ಹಿರಿಯ ಕಲಾವಿದರಿದ್ದಾರೆ. ನಾವು ಯಾಕೆ ರೋಡಿಗೆ ಬಂದು ಜಗಳ ಮಾಡಬೇಕು? ನಂಗೆ ಅದೊಂದು ಅರ್ಥ ಆಗ್ತಿಲ್ಲ. ಬಟ್ ಮಾರ್ಟಿನ್ ಬಗ್ಗೆ ಮಾತಾಡ್ತಿದ್ದೆ, ತುಂಬ ಇಷ್ಟಪಟ್ಟೆ. 1 hour 48 minutes ಅಟ್ಲೀಸ್ಟ್ 1 hour 20 minutes ಅಟ್ಲೀಸ್ಟ್ ನನಗೆ ಬೋರೇ ಆಗಿಲ್ಲ ಮೂವಿ. ಒಂದು 15 ನಿಮಿಷ ಬೋರ್ ಆಗಿದೆ. ಬಟ್ ಇಷ್ಟು ಕೀಳು ರಿವ್ಯೂಸ್ ನೋಡಿದ್ದೀನಿ ಆ ಮೂವಿ ಬಗ್ಗೆ. ಅಷ್ಟು ಕೀಳು ನೋಡಿಬಿಟ್ಟೆ ನಾನು ಥಿಯೇಟ್ರಿಗೆ ಹೋಗಿಲ್ಲ. ಫಸ್ಟ್ ಟೈಮ್ ರಿವ್ಯೂ ಮಾಡಿದೆ, ಅದು ಅಯ್ಯಪ್ಪ ಸ್ವಾಮಿ ಮಾಲೆಗೆ ಹೋಗಿ ನಾನು ವಾಪಸ್ ಬಂದುಬಿಟ್ಟು ಮಾಲೆಲ್ಲ ಬೀಚ್ ವಾಪಸ್ ಬಂದು ನಿದ್ದೆ ಹೇಳ್ದೆ ರಿವ್ಯೂ ಮಾಡ್ತಾಯಿದ್ದೀನಿ. ಮಿಡ್ ನೈಟಲ್ಲಿ ಅರ್ಲಿ ಮಾರ್ನಿಂಗ್ ರಿವ್ಯೂ ಮಾಡ್ತಾಯಿದ್ದೀನಿ. ಫಸ್ಟ್ ರಿವ್ಯೂ ಇದು. ಅಷ್ಟು ಕೆಟ್ಟದಾಗಿಲ್ಲ ಬಸ್. ಒಂದೊಳ್ಳೆ ಕನ್ನಡ ಫಿಲಿಮ್ಗಳನ್ನ ಎಂಕರೇಜ್ ಮಾಡೋಣ, ದಯವಿಟ್ಟು ಮಾಡೋಣ.